ನವೆಂಬರ್ 30 ಅಂದ್ರೆ ನಾಳೆ ರಾಂಚಿಯಲ್ಲಿ ಮೊದಲ ಏಕದಿನ ಪಂದ್ಯ ನಡೆಯಲಿದೆ. 2025ರ ಫೆಬ್ರವರಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಏಕದಿನ ಸರಣಿಯನ್ನ ಆಡಿದ್ದೇ ತವರಿನಲ್ಲಿ ಕೊನೆಯ ಏಕದಿನ ಸರಣಿಯಾಗಿತ್ತು. ಇಂಗ್ಲೆಂಡ್ ಅನ್ನ ಭಾರತ ಆ ಸರಣಿಯಲ್ಲಿ 3-3 ಪಂದ್ಯಗಳಲ್ಲೂ ಸೋಲಿಸಿ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿತ್ತು. ಟೆಸ್ಟ್ ಕ್ರಿಕೆಟ್ ನಲ್ಲಿ ಸಾಕಷ್ಟು ಡಿಸಪಾಯಿಂಟ್ಸ್ ಇದ್ರೂ ಕೂಡ ವೈಟ್ ಬಾಲ್ ಸೀರೀಸ್ ನಲ್ಲಿ ಭಾರತದ ಗ್ರಾಫ್ ಚೆನ್ನಾಗೇ ಇದೆ. ಬಟ್ ಲಾಸ್ಟ್ ಸೀರೀಸ್ ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಯನ್ನ ಸೋದ್ರೂ ಕೂಡ ಕೊನೆ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಕಮ್ ಬ್ಯಾಕ್ ಮಾಡಿದ್ದು ಕೊಂಚ ಸಮಾಧಾನ ನೀಡಿದೆ. ಇದೀಗ ಸೌತ್ ಆಫ್ರಿಕಾ ವಿರುದ್ಧ ವೈಟ್ ವಾಶ್ ಟಾರ್ಗೆಟ್ ನಲ್ಲಿ ಕಣಕ್ಕಿಳಿಯಬೇಕಾಗುತ್ತೆ. ಅದು ಅಲ್ಲದೆ ಈ ಸರಣಿ ತುಂಬಾನೇ ವಿಶೇಷವಾಗಿದೆ. ಫೆಬ್ರವರಿ ಬಳಿಕ ಭಾರತದ ಪರ ತವರಿನಲ್ಲಿ ರೋಕೋ ಆಟ. T20ನಲ್ಲಿ ಹಾಗೆ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳಿರುವಂತ ರೋಹಿತ್ ಶರ್ಮಾ ಹಾಗೆ ವಿರಾಟ್ ಕೊಹ್ಲಿ ಪ್ರಸ್ತುತ ಭಾರತದ ಪರ ಏಕದಿನ ಪಂದ್ಯಗಳನ್ನ ಮಾತ್ರ ಆಡ್ತಾ ಇದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಕಳೆದ ಫೆಬ್ರವರಿ ಬಳಿಕ ತವರಿನಲ್ಲಿ ಇದೇ ಮೊದಲ ಬಾರಿಗೆ ಬ್ಲೂ ಜೆರ್ಸಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅದು ಅಲ್ಲದೆ ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ಸೀರೀಸ್ ನಲ್ಲಿ 3 ಪಂದ್ಯಗಳಿಂದ 202 ರನ್ಗಳನ್ನ ಗಳಿಸಿ ಭಾರತದ ಪರ ಹೈಯೆಸ್ಟ್ ರನ್ ಸ್ಕೋರರ್ ಆಗಿದ್ರು. ಇದೇ ಪರ್ಫಾರ್ಮೆನ್ಸ್ ಮೂಲಕ ಐಸಿಸಿ ಏಕದಿನ ಬ್ಯಾಟಿಂಗ್ ಶ್ರೇಯಾಂಕದಲ್ಲಿ ನಂಬರ್ 1 ಸ್ಥಾನ ತಲುಪಿದ ಅತ್ಯಂತ ಹಿರಿಯ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನೇನು ಕರಿಯರ್ ಎಂಡ್ ಆಗ್ತಿದೆ ಅಂತಿದ್ದವ್ರಿಗೆ ನಂಬರ್ 1 ಸ್ಥಾನದ ಮೂಲಕ ತಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿದ್ರು. ಇನ್ನು ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ವಿರುದ್ಧದ ಮೊದಲ 2 ಪಂದ್ಯಗಳಲ್ಲಿ ಡಕ್ಔಟ್ ಆಗಿದ್ರು ಕೂಡ ಕೊನೆಯ ಪಂದ್ಯದಲ್ಲಿ 74 ರನ್ ಗಳಿಸಿ ಅಜೇಯರಾಗಿ ಉಳಿದಿದ್ರು. ಸೊ ಇಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ ಆ ಪಂದ್ಯದಲ್ಲಿ 150+ ರನ್ಸ್ ಕೂಡ ಬಂದಿತ್ತು. ಅದೇ ಫಾರ್ಮ್ ನಲ್ಲಿ ಮೈದಾನಕ್ಕಿಳಿಯೋಕೆ ರೆಡಿ ಆಗಿದ್ದಾರೆ. ಹಾಗೆ 2027ರ ಏಕದಿನ ವಿಶ್ವಕಪ್ ವರೆಗೂ ಕೂಡ ಕಂಟಿನ್ಯೂ ಆಗುವಂತ ಆಸೆಯಲ್ಲಿದ್ದಾರೆ.